ಸೊ ವ್ಯಾಕ್ಸಿನ್ ಆದ್ಮೇಲೆ ಅದ್ ಎಷ್ಟು ತಿಂಗಳುಗಳ ತನಕ ಇರುತ್ತೆ ನಿಮ್ ಪ್ರಕಾರ? ಮತ್ತೆ ತಗೋಬೇಕಾ, ಇಲ್ಲ 9 months ಆದ್ಮೇಲೆ 1 year ಆದ್ಮೇಲೆ ಮತ್ತೆ ತಗೋತಾ ಇರ್ಬೇಕಾ ಅಂತ ತುಂಬಾ ಜನಕ್ಕೆ ಪ್ರಶ್ನೆ ಇದೆ. ಸೊ ಇದು ಕೂಡ ಏನಂದ್ರೆ ತುಂಬಾ ಜನರಲ್ಲಿ ಕನ್ಫ್ಯೂಷನ್ ಇದೆ. ಸೊ ಈ ನಾನ್ ವ್ಯಾಕ್ಸಿನ್ ತಗೊಂಡ್ಬಿಟ್ರೆ ಇದು ಲೈಫ್ ಲಾಂಗ್ ಇಮ್ಯುನಿಟಿ ಕೊಡುತ್ತಾ ಅಥವಾ ಮತ್ತೆ ಬೂಸ್ಟರ್ ಶಾಟ್ ಏನಾದ್ರು ಇನ್ ಬಿಟ್ವೀನ್ ಬೇಕಾ ಅಂತ. ಸೊ ಈ ಆನ್ಸರ್ ಇದಕ್ಕೆ ಹೇಳೋದಾದ್ರೆ, ಬೇಸಿಕಲಿ ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಆಸ್ಟ್ರಾಲಜರ್ಸ್ ಅಲ್ಲ. ಸೊ ವಿ ಆರ್ ಲೈಕ್ ಸೈಂಟಿಸ್ಟ್. ಸೈನ್ಸ್ ಇಸ್ ಬೇಸ್ಡ್ ಆನ್ ಎವಿಡೆನ್ಸ್ ಅಂತ ಹೇಳ್ತೀವಿ. ಸೊ ಇದು ಹೊಸ ಡಿಸೀಸು, ಹೊಸ ವ್ಯಾಕ್ಸಿನ್. ಸೊ ಇದನ್ನ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಸೊ ಎಫಿಕಸಿ ಎಷ್ಟು ದಿನದ ತನಕ, ಎಷ್ಟು ತಿಂಗಳ ತನಕ ಪರ್ಸಿಸ್ಟ್ ಆಗುತ್ತೆ ಅಂತ. ಸೊ ಟಿಲ್ ನಾವು ಇವಾಗಿರುವಂತಹ ಎವಿಡೆನ್ಸ್ ಏನ್ ಹೇಳುತ್ತೆ ಅಂತಂದ್ರೆ 17 months ಕ್ರಾಸ್ ಆಗಿದೆ ಆಲ್ರೆಡಿ. ಸೊ 17 months ತನಕ ಅಂತೂ ಇಫೆಕ್ಟಿವ್ ಇದ್ದೇ ಇದೆ ಅಂತ ಹೇಳುತ್ತೆ. ಅದಾದ್ಮೇಲೆ ಎಷ್ಟು ತಿಂಗಳು ಇಫೆಕ್ಟಿವ್ ಇರುತ್ತೆ ಅಂತ ಅದು ಲಾಂಗ್ ಟರ್ಮ್ ಫಾಲೋ ಅಪ್ ಸ್ಟಡೀಸ್ ಆದ್ಮೇಲೆ ಮಾತ್ರ ನಾವು ಹೇಳ್ಬಹುದು. ಇವಾಗ ನಾವು ಹಂಗೆ ಸುಮ್ನೆ ವ್ಯಾಕ್ಸಿನ್ ಕೊಟ್ಬಿಟ್ಟು ಲೈಫ್ ಲಾಂಗ್ ಇದು ಪ್ರೊಟೆಕ್ಟಿವ್ ಕೊಡುತ್ತೆ ನಿಂಗೆ ಅಂತ ಹೇಳಕ್ ಆಗಲ್ಲ. ಸೊ ಅದಕ್ಕೆ ಇವಾಗ್ಲೇ ಆಲ್ರೆಡಿ ನಾವು ಬೂಸ್ಟರ್ ವ್ಯಾಕ್ಸಿನೇಷನ್ ಟ್ರಯಲ್ಸ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಅಂದ್ರೆ 6 months ಆಫ್ಟರ್ ದ ಸೆಕೆಂಡ್ ಶಾಟ್ ಆಫ್ ಕೋವ್ಯಾಕ್ಸಿನ್ ಸೊ ಒಂದು ಬೂಸ್ಟರ್ ವ್ಯಾಕ್ಸಿನ್ ಕೊಟ್ಬಿಟ್ಟು ಅದನ್ನ ಕೂಡ ಟ್ರಯಲ್ ನಾವು ಮಾಡ್ತಾ ಇದೀವಿ ಆಲ್ರೆಡಿ. ಸೊ ಇದ್ರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಸಪೋಸ್ ವ್ಯಾಕ್ಸಿನೇಷನ್ ಏನಾದ್ರೂ ವೀನ್ ಆಫ್ ಆದ್ರೆ ಇಮ್ಯುನಿಟಿ, ಸೊ ಈ ಬೂಸ್ಟರ್ ವ್ಯಾಕ್ಸಿನೇಷನ್ ಕೂಡ ಜನರಲಿ ಕೊಡುವಂತಹ ಪ್ಲಾನ್ ಸಬ್ಸಿಕ್ವೆಂಟ್ಲಿ ಫ್ಯೂಚರ್ ಅಲ್ಲಿ ನಾವು ಪ್ಲಾನ್ ಮಾಡೋ ಹಾಗೆ ಆ ಟ್ರಯಲ್ ಅನ್ನ ನಾವು ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಸೊ ಆಸ್ ಪರ್ ಕರೆಂಟ್ ಎವಿಡೆನ್ಸ್ ಪ್ರಕಾರ ಈ ಒಂದು ಇವತ್ತಿನ ದಿವಸಕ್ಕೆ ನೋಡೋದಾದ್ರೆ 2 ವ್ಯಾಕ್ಸಿನ್ ಲೈಫ್ ಲಾಂಗ್ ಗೆ ಸಾಕಾಗುತ್ತೆ ಅಂತ ನಾವು ಹೇಳ್ಬಹುದು. ಬಟ್ ಸ್ಟಡೀಸ್ ಆರ್ ಸ್ಟಿಲ್ ಆನ್ ಗೋಯಿಂಗ್. ಸೊ ಅದು ರಿಸಲ್ಟ್ ಬರೋದಕ್ಕೆ ತುಂಬಾ ವರ್ಷ ಟೈಮ್ ಬೇಕು. ಅದ್ ಬಂದ್ಮೇಲೆ ನಮ್ಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಇವಾಗ ಇಂಡಿಯಾದಲ್ಲಿರೋ ವ್ಯಾಕ್ಸಿನ್ಗಳು ಎಲ್ಲಾ ವೇರಿಯಂಟ್ಗೂ ಹೆಲ್ಪ್ ಆಗುತ್ತಾ? ಯಾಕೆಂದ್ರೆ ಹೊಸ ವೇರಿಯಂಟ್ಸ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸೊ ಇದ್ರಲ್ಲಿ ಹೇಳೋದಾದ್ರೆ ರಮ್ಯಾ, ಸೈಂಟಿಫಿಕ್ ಎವಿಡೆನ್ಸ್ ನೋಡೋದಾದ್ರೆ ನಮ್ಮಲ್ಲಿರುವಂತಹ 3 ವ್ಯಾಕ್ಸಿನ್ ಏನಿದಾವೆ ಮೆಜಾರಿಟಿ ಆಫ್ ದ ವೇರಿಯಂಟ್ಸ್ ಅನ್ನ ಕವರ್ ಅಪ್ ಮಾಡುತ್ತೆ. ಆಲ್ಮೋಸ್ಟ್ ಕಂಪ್ಲೀಟ್ಲಿ ಕವರ್ ಅಪ್ ಮಾಡೋ ವೇರಿಯಂಟ್ಸ್ ಅಂತ ಅಂದ್ರೆ UK ವೇರಿಯಂಟ್ ಇರ್ಬೋದು, ಅಥವಾ ನಾವು ಇವಾಗ ರೀಸೆಂಟ್ ಆಗಿ ಹೇಳ್ತಾ ಇರೋದಂದ್ರೆ ಆಲ್ಫಾ ವೇರಿಯಂಟ್ ಅಂತೀವಿ ಅದಕ್ಕೆ ನಾವು, ಅಥವಾ ಗಾಮಾ ವೇರಿಯಂಟ್ ಅಂತ ಹೇಳ್ತೀವಿ, ಅಥವಾ ಬೀಟಾ ವೇರಿಯಂಟ್ ಅಂತ ಹೇಳ್ತೀವಿ. ಈ ಬೀಟಾ ವೇರಿಯಂಟ್ ಏನಿದೆ ಇದು ಮುಂಚೆ ನಾವು ಸೌತ್ ಆಫ್ರಿಕನ್ ವೇರಿಯಂಟ್ ಅಂತ ಏನ್ ಕರಿತಾ ಇದ್ವಿ, ಅದನ್ನ ಇವಾಗ ಬೀಟಾ ವೇರಿಯಂಟ್ ಅಂತೀವಿ. ಈ ಬೀಟಾ ವೇರಿಯಂಟ್ ಮಾತ್ರ ಈ ಅವೈಲೇಬಲ್ ವ್ಯಾಕ್ಸಿನ್ಸ್ ಪಾರ್ಷಿಯಲಿ ಇಫೆಕ್ಟಿವ್ ಇದಾವೆ. ಪಾರ್ಷಿಯಲಿ ಇಫೆಕ್ಟಿವ್ ಅಂದ್ರೆ 100% ಅಲ್ಲ, 50% ಇಫೆಕ್ಟಿವ್ನೆಸ್ ಇದಾವೆ. ಅದು ಬಿಟ್ಬಿಟ್ಟು ಆಲ್ಫಾ ವೇರಿಯಂಟ್ ಆಗಿರ್ಬೋದು, ಬೀಟಾ ಇದು ಡೆಲ್ಟಾ ವೇರಿಯಂಟ್ ನಮ್ ಇಂಡಿಯನ್ ವೇರಿಯಂಟ್ ಏನಿದೆ, ಅಥವಾ ಈ ಗಾಮಾ ವೇರಿಯಂಟ್ ಏನಿದೆ, ಸೊ ಇವನ್ನೆಲ್ಲವಕ್ಕೂ ಸ್ಟಡಿ ಮಾಡಿ ನೋಡಿದ್ದಾರೆ ಇನ್ ವಿಟ್ರೋ ಸ್ಟಡೀಸ್ ಅಲ್ಲಿ. ಇವೆಲ್ಲವಕ್ಕೂ ಇದು ಇಫೆಕ್ಟಿವ್ ಇದೆ ಅಂತ ಗೊತ್ತಾಗಿದೆ. ಸೊ ವೇರಿಯಂಟ್ಸ್ ಬಗ್ಗೆ ಹೆದರ್ಕೊಳ್ಳೋ ನೆಸೆಸರಿ ಇಲ್ಲ. ಆಸ್ ಪರ್ ದ ಕರೆಂಟ್ ಡೇಟಾ ಈ ಅವೈಲೇಬಲ್ ವೇರಿಯಂಟ್ಸ್ ಗೆ ಎಲ್ಲಾ ವ್ಯಾಕ್ಸಿನ್ಸ್ ಕೂಡ ಅಟ್ಲೀಸ್ಟ್ ಪಾರ್ಷಿಯಲಿ ಇಫೆಕ್ಟಿವ್ ಇದಾವೆ. ಸೊ ಇಟ್ ಈಸ್ ಲೈಕ್ ಈವನ್ ನಾವು ಈ ಒಂದು ಕೆಲವೊಂದು ಡೇಂಜರಸ್ ವೇರಿಯಂಟ್ಸ್ ಮುಂದೆ ಕೂಡ ಬರೋ ಚಾನ್ಸ್ ಇರುತ್ತೆ. ಇವಾಗ ಬಂದಿರುವಂತ ವೇರಿಯಂಟ್ಸ್ ಬಿಟ್ಬಿಟ್ಟು ನೆಕ್ಸ್ಟ್ ಮತ್ತೆ ಮ್ಯೂಟೇಶನ್ ಆಗ್ತಾನೆ ಇರುತ್ತೆ ವೈರಸ್. ಬಟ್ ಸ್ಟಡೀಸ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಇಟ್ ಈಸ್ ಲೈಕ್ ವ್ಯಾಕ್ಸಿನೇಷನ್ ವಿಲ್ ರಿಮೂವ್ ದ ಟೀತ್ ಆಫ್ ದ ಕೋಬ್ರಾ. ಅಂದ್ರೆ ಆ ವಿಷದ ಒಂದು ಹಲ್ಲನ್ನ ತೆಗೆದು ಬಿಡುತ್ತೆ ಕೊರೋನಾ ವೈರಸ್ ಇಂದ. ಸೊ ನಿಮಗ್ ಕೊರೋನಾ ವೈರಸ್ ಬಂದ್ರೂ ಕೂಡ, ವೇರಿಯಂಟ್ಸ್ ಇಂದ ಬಂದ್ರೂ ಕೂಡ ಅದು ಮೈಲ್ಡ್ ಫಾರ್ಮ್ ಆಗಿರುತ್ತೆ. ಸೊ ಕ್ಲಿನಿಕಲಿ ನಮ್ಗೆ ಅದು ಇಂಪಾರ್ಟೆಂಟ್ ಆಗತ್ತೆ. ನಿಮ್ಗೆ ಇನ್ಫೆಕ್ಷನ್ ಬರುತ್ತಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮಗ್ ಬಂದ್ರೆ ಅದು ಮೈಲ್ಡ್ ರನ್ನಿಂಗ್ ನೋಸ್ 4 ದಿನ ಬಂದು ಹೊರಟೋಗುವಂತಹ ಡಿಸೀಸ್ ಆದ್ರೆ ನಮ್ಗೆ ಅದೇನು ಟೆನ್ಷನ್ ಇರಲ್ಲ. ಸೊ ವ್ಯಾಕ್ಸಿನೇಷನ್ ಆ ಒಂದು ಮಟ್ಟದಲ್ಲಿ ಕೂಡ ಹೆಲ್ಪ್ ಮಾಡೇ ಮಾಡುತ್ತೆ. ಸೊ ಎಷ್ಟೊಂದ್ ಜನಕ್ಕೆ ಇನ್ನೊಂದ್ ಏನ್ ಕ್ವೆಶನ್ ಅಂದ್ರೆ, ಎಷ್ಟೊಂದ್ ಜನಕ್ಕೆ ವ್ಯಾಕ್ಸಿನ್ ಆದ್ಮೇಲೂ ಕೂಡ ಬಂದಿದೆ ಕೋವಿಡ್, ಮತ್ತೇನಕ್ಕೆ ವ್ಯಾಕ್ಸಿನ್ ತಗೋಬೇಕು ಅಂತ ಇದೆ. ಅದಕ್ಕೆ ಅದರಿಂದ ಏನ್ ಯೂಸ್ ಇದೆ ಅಂತ. ಸೊ ರಮ್ಯಾ, ನಾನು ಹೇಳ್ದ ಹಾಗೆ ವ್ಯಾಕ್ಸಿನೇಷನ್ ಇಂದ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. 2 ವಿಷಯ ಇರುತ್ತೆ ಇದ್ರಲ್ಲಿ. ಒಂದು, ವ್ಯಾಕ್ಸಿನೇಷನ್ ಆದ್ಮೇಲೆ ನನಗೆ ಕೋವಿಡ್ ಬರಲ್ಲ ಅಂತ ಅನ್ನೋದು ತಪ್ಪು. ವ್ಯಾಕ್ಸಿನೇಷನ್ ಆದವರಲ್ಲೂ ಕೂಡ ಸ್ವಲ್ಪ ಪರ್ಸೆಂಟೇಜ್ ಪೇಷಂಟ್ ಇದರಲ್ಲಿ ಗ್ರೂಪ್ ಅಲ್ಲಿ ಕೋವಿಡ್ ಬರೋ ಸಾಧ್ಯತೆ ಇರುತ್ತೆ. ಆದ್ರೆ ವ್ಯಾಕ್ಸಿನೇಷನ್ ತಗೊಂಡವರಲ್ಲಿ ಸಿವಿಯರ್ ಡಿಸೀಸ್ ಅಥವಾ ವೆಂಟಿಲೇಟರ್ ರಿಕ್ವೈರ್ಮೆಂಟ್ ಆಗಿರ್ಬೋದು, ಅಥವಾ ಮಾರ್ಟಾಲಿಟಿ ಸಾವಿನ ಸಂಖ್ಯೆ ಆಗಿರ್ಬೋದು, ನಾವು ನೋಡಿದಾಗ ಈವನ್ ಸೆಕೆಂಡ್ ವೇವ್ ಅಲ್ಲಿ ನಾವು ನೋಡ್ತಾ ಇದೀವಿ, ವ್ಯಾಕ್ಸಿನೇಟೆಡ್ ಪೀಪಲ್ ಕೋವಿಡ್ ಇಂದ ಬಂದಾಗ ಮೈಲ್ಡ್ ಡಿಸೀಸ್ ಆಗಿ ವಾರ್ಡ್ ಅಲ್ಲಿ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಹೊರಟೋಗ್ತಾರೆ. ಬಟ್ ಅನ್ವ್ಯಾಕ್ಸಿನೇಟೆಡ್ ಪೀಪಲ್, ವ್ಯಾಕ್ಸಿನ್ ಯಾರು ತಗೊಂಡಿಲ್ಲ
ಅವ್ರಿಗೆ ತುಂಬಾ ವೆಂಟಿಲೇಟರ್ ಅಲ್ಲಿ ಹೋಗೋದಾಗಿರ್ಬೋದು, ICU ಅಡ್ಮಿಷನ್ ಬೇಕಾಗೋದಾಗಿರ್ಬೋದು, ಅಥವಾ ಡೆತ್ಸ್ ಆಗಿರ್ಬೋದು ನಾವು ನೋಡೋದಾದ್ರೆ ಅನ್ವ್ಯಾಕ್ಸಿನೇಟೆಡ್ ಪೀಪಲ್ ಅಲ್ಲಿ ಜಾಸ್ತಿ ಇದೆ. ಸೊ ವ್ಯಾಕ್ಸಿನ್ ಇಂದ ನೀವು ಏನ್ ಎಕ್ಸ್ಪೆಕ್ಟ್ ಮಾಡೋದು ಅಂತಂದ್ರೆ, ಒಂದು ಇನ್ಫೆಕ್ಷನ್ ಪ್ರಿವೆನ್ಷನ್ ಅಲ್ಲ, ನಿಮ್ದು ಸಿವಿಯಾರಿಟಿ ಆಫ್ ದ ಡಿಸೀಸ್ ಏನಿದೆ ಅದನ್ನ ಕಡಿಮೆ ಮಾಡೋದ್ರಲ್ಲಿ 100% ಇಫೆಕ್ಟಿವ್ ಇದಾವೆ. ಸೊ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು. ಎರಡನೇ ಇಂಪಾರ್ಟೆಂಟ್ ಮಿಸ್ಟೇಕ್ ಜನ ಏನ್ ಮಾಡ್ತಾರೆ ಅಂದ್ರೆ, ವ್ಯಾಕ್ಸಿನೇಷನ್ ಆದ್ಮೇಲೆ ನಮ್ಗೆ ಏನು ತೊಂದರೆ ಇಲ್ಲ ಅಂತ ಓಡಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ವ್ಯಾಕ್ಸಿನೇಷನ್ ಅದಕ್ಕೆ ನಾನು ಹೇಳಿರೋ ತರ ಇನ್ಫೆಕ್ಷನ್ ಕಂಟ್ರೋಲಿಗೆ ಅಲ್ಲ, ಅದು ಡಿಸೀಸ್ ಸಿವಿಯಾರಿಟಿ ಅಂಡ್ ಡೆತ್ ಪ್ರಿವೆನ್ಷನ್ ಗೆ ಹೆಲ್ಪ್ ಆಗುತ್ತೆ. ಸೊ ಈವನ್ ವ್ಯಾಕ್ಸಿನೇಷನ್ ಆದ್ರೂ ಕೂಡ ನೀವು ಮಾಸ್ಕ್ ಆಗಿರ್ಬೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಿರ್ಬೋದು, ಸ್ಯಾನಿಟೈಸೇಷನ್ ಆಗಿರ್ಬೋದು, ಈ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂತ ನಾವೇನ್ ಕರಿತೀವಿ ಅದನ್ನ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ಲೇಬೇಕು. ಯಾಕಂದ್ರೆ ನಿಮ್ಗೆ ಮೈಲ್ಡ್ ಅಥವಾ ಎಸಿಂಪ್ಟೊಮ್ಯಾಟಿಕ್ ಇನ್ಫೆಕ್ಷನ್ ಬರೋ ಚಾನ್ಸ್ ಇರುತ್ತೆ. ಬಟ್ ಅದನ್ನ ನಿಮಗ್ ಬಂದ್ರು ಕೂಡ ನೀವೇನ್ ಮಾಡ್ತೀರಾ, ನೀವ್ ಮನೆಗೆ ಹೋಗ್ಬಿಟ್ಟು ನಿಮ್ಮ ತಾತ ಅಜ್ಜಿ ಜೊತೆಗೆಲ್ಲ ಮಿಕ್ಸಪ್ ಆಗ್ತೀರಾ, ಅವ್ರದ್ದು ಇಮ್ಯುನಿಟಿ ಕಡಿಮೆ ಇರುತ್ತೆ, ಅವರಿಗೆ ಸಿವಿಯರ್ ಡಿಸೀಸ್ ಬರೋ ಚಾನ್ಸ್ ಇರುತ್ತೆ. ಸೊ ನಿಮ್ಮಿಂದ ಬೇರೆಯವರಿಗೂ ಕೂಡ ಡಿಸೀಸ್ ಸಿವಿಯಾರಿಟಿ ಜಾಸ್ತಿ ಬರೋದ್ರಲ್ಲಿ ಚಾನ್ಸ್ ಇರುತ್ತೆ. ಸೊ ನೀವು ವ್ಯಾಕ್ಸಿನೇಷನ್ ತಗೊಂಡಿದ್ರು ಸಹಿತ ನೀವು ಎಲ್ಲಾ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ನ ಫಾಲೋ ಮಾಡ್ಲೇಬೇಕು. ಸದ್ಯದ ಮಟ್ಟಿಗೆ ಇಟ್ ಈಸ್ ಮ್ಯಾಂಡೇಟರಿ. ಸೊ ಇನ್ನೊಂದು ಏನಂದ್ರೆ, ಪ್ರೆಗ್ನೆನ್ಸ್ ಮತ್ತೆ ಬ್ರೆಸ್ಟ್ ಫೀಡ್ ಮಾಮ್ಸ್ ಏನಿದ್ದಾರೆ ಅವರು ವ್ಯಾಕ್ಸಿನ್ ತಗೋಬಹುದಾ ಅಂತ ತುಂಬಾ ಕ್ವೆಶನ್ಸ್ ನನ್ನ ಚಾನಲ್ಗೆನೆ ಬರ್ತಿರತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಇಲ್ಲಿ ಹೇಳೋದಾದ್ರೆ ಎರಡು ವಿಷಯ ಇದೆ ರಮ್ಯಾ. ಒಂದು ಲ್ಯಾಕ್ಟೇಷನ್ ಅಂತ ಕರಿತೀವಿ. ಲ್ಯಾಕ್ಟೇಷನ್ ಅಂದ್ರೆ ಎದೆ ಹಾಲು ಉಣಿಸುವಂತಹ ಅಮ್ಮಂದ್ರೆ ಏನಿದ್ದಾರೆ ಅವ್ರಿಗೆಲ್ಲ ವ್ಯಾಕ್ಸಿನೇಷನ್ ಸೇಫ್ ಅಂತ ಅಪ್ರೂವ್ ಆಗಿದೆ. ಸೊ ಯಾರು ಲ್ಯಾಕ್ಟೇಟಿಂಗ್ ಇದ್ದಾರೆ ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದಾರೆ ಅವರು ವ್ಯಾಕ್ಸಿನೇಷನ್ ಸೇಫ್ ಆಗಿ ತಗೋಬಹುದು, ಏನು ತೊಂದರೆ ಅವರಲ್ಲಿ ಇರಲ್ಲ. ಇನ್ಫ್ಯಾಕ್ಟ್ ಸ್ಟಡೀಸ್ ಏನ್ ಹೇಳ್ತಾ ಇದಾವೆ ಅಂತಂದ್ರೆ, ನೀವು ಅಮ್ಮಂಗೆ ವ್ಯಾಕ್ಸಿನೇಷನ್ ಕೊಟ್ರೆ ಬ್ರೆಸ್ಟ್ ಮಿಲ್ಕ್ ಮೂಲಕ ಈ ಆಂಟಿಬಾಡೀಸ್ ಬೇಬಿ ಕೂಡ ಹೋಗುತ್ತೆ ಟು ಸರ್ಟನ್ ಎಕ್ಸ್ಟೆಂಟ್. ಸೊ ಬೇಬಿನ್ ಕೂಡ ಅದು ಇಮ್ಯುನೈಸ್ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಇಫೆಕ್ಟಿವ್ ಇರುತ್ತೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಫಾರ್ ದ ಮದರ್, ಬೇಬಿನೂ ಕೂಡ ಸ್ವಲ್ಪ ಮಟ್ಟಿಗೆ ಅದು ಪ್ರೊಟೆಕ್ಷನ್ ಕೊಡಿಸುತ್ತೆ. ಸೊ ಲ್ಯಾಕ್ಟೇಟಿಂಗ್ ಮದರ್ಸ್ ಅಲ್ಲಿ ಏನು ಫಿಯರ್ ಇಲ್ಲ, ದೇ ಕ್ಯಾನ್ ಸೇಫ್ಲಿ ವ್ಯಾಕ್ಸಿನ್ ಅನ್ನ ತಗೋಬಹುದು. ಎರಡನೇದು ಪ್ರೆಗ್ನೆನ್ಸಿ ಇಸ್ ಅ ವೆರಿ ಟ್ರಿಕಿ ಸಿಚುವೇಶನ್ ರಮ್ಯಾ. ಯಾಕಂದ್ರೆ ನಾವು ಇನ್ಫ್ಯಾಕ್ಟ್ ನಾನೇ ಎಷ್ಟು ಪ್ರೆಗ್ನೆಂಟ್ ಲೇಡೀಸ್ ಹ್ಯಾಂಡಲ್ ಮಾಡಿದೀನಿ. 8 weeks 9 weeks ಅಲ್ಲಿ ಬರ್ತಾರೆ, ಅಟ್ ದ ಟರ್ಮ್ ಬರ್ತಾರೆ, ಪ್ರೆಗ್ನೆಂಟ್ ಇರ್ತಾರೆ, ಪ್ರಿಷಿಯಸ್ ಪ್ರೆಗ್ನೆನ್ಸಿ ಇರುತ್ತೆ. ದೇ ಆರ್ ಆಲ್ ವರಿಡ್, ಕೋವಿಡ್ ಬಂದಿರುತ್ತೆ. ಸಿನ್ಸ್ ಪ್ರೆಗ್ನೆನ್ಸಿ ಒಂದು ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಅಂತ ನಾವು ಹೇಳ್ತೀವಿ. ಸೊ ಅದರಲ್ಲಿ ಕೋವಿಡ್ ಬಂದ್ರೆ ತುಂಬಾ ಸಿವಿಯರ್ ಲಂಗ್ ಇನ್ಫೆಕ್ಷನ್ ಆಗಿರುತ್ತೆ. ಆಕ್ಸಿಜನ್ ಲೆವೆಲ್ ಅವರು 15 ಲೀಟರ್ ಗಿಂತ ಜಾಸ್ತಿ, ಕೆಲವೊಂದ್ಸರಿ HFNC ಅಂತ ಹಾಕ್ತಿವಿ, ಅದನ್ನ ಹಾಕ್ಬೇಕಾಗತ್ತೆ. ಪ್ರೆಗ್ನೆನ್ಸಿ ಯಾಕೆ ಹೈ ರಿಸ್ಕ್ ಅಂತ ಕನ್ಸಿಡರ್ ಮಾಡಿದ್ದಾರೆ WHO ದವರು ಕೋವಿಡ್ ಅಲ್ಲಿ ಅಂತ ಅಂದ್ರೆ, ಒಂದು ಅವ್ರಿಗೆ ಸಿವಿಯಾರಿಟಿ ಜಾಸ್ತಿ ಬರುತ್ತೆ. ಎರಡನೇದು, ಇವು ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ನಾವು ಜಾಸ್ತಿ ಮೆಡಿಸಿನ್ಸ್ ಕೊಡಕ್ ಆಗಲ್ಲ. ಈಗ ಆಂಟಿವೈರಲ್ಸ್ ಇರ್ಬೋದು, ರೆಮ್ಡೆಸಿವಿರ್ ಇರ್ಬೋದು, ಅಥವಾ ನ್ಯೂವರ್ ಮೊನೋಕ್ಲೋನಲ್ ಆಂಟಿಬಾಡೀಸ್ ಬರ್ತಾ ಇದಾವೆ, ಇವನ್ನೆಲ್ಲ ನಾವು ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಕೊಡಕ್ ಆಗಲ್ಲ. ಬಿಕಾಸ್ ಅವು ವೆಲ್ ಸ್ಟಡೀಡ್ ಪ್ರೂವನ್ ಮೆಡಿಸಿನ್ಸ್ ಅಲ್ಲ. ಸೊ ಅವರ್ ಹ್ಯಾಂಡ್ಸ್ ಆರ್ ಲಿಟ್ರಲಿ ಟೈಡ್ ಅಪ್ ಅಂಡ್ ವಿ ಆರ್ ಫೋರ್ಸ್ ಟು ಟ್ರೀಟ್ ದ ಪೇಷಂಟ್ಸ್ ವಿತ್ ಏನಂದ್ರೆ ಮದರ್ ಅಂಡ್ ಬೇಬಿ ಎರಡರದ್ದು ರಿಸ್ಕ್ ಕೂಡ ನಮ್ಗೆ ಇರುತ್ತೆ ಆ ಟೈಮ್ ಅಲ್ಲಿ. ಸೊ we are literally debilitated when we treat a pregnant lady. So ಪ್ರೆಗ್ನೆನ್ಸಿ ತುಂಬಾ ಹೈ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಸೊ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ವ್ಯಾಕ್ಸಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ಈ ಎಲ್ಲಾ ಟ್ರಯಲ್ಸ್ ಮಾಡಿದ್ದಾರೆ ವ್ಯಾಕ್ಸಿನ್ ಅದ್ದು, ಅವೆಲ್ಲ ಟ್ರಯಲ್ಸ್ ಅಲ್ಲಿ ಮೆಜಾರಿಟಿಯಲ್ಲಿ ಈ ಪ್ರೆಗ್ನೆಂಟ್ ಲೇಡೀಸ್ ಅನ್ನ ಎಕ್ಸ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ, ಪ್ರೆಗ್ನೆಂಟ್ ಲೇಡೀಸ್ ಅನ್ನ ಇನ್ಕ್ಲೂಡ್ ಮಾಡಿಲ್ಲ. ಅದರಿಂದಾಗಿ ಕರೆಂಟ್ಲಿ ಇವಾಗ್ಲೂ ಕೂಡ ಎಷ್ಟೋ ನಮ್ಮ ಇಂಡಿಯನ್ ಗೈನಕಾಲಜಿಸ್ಟ್ ಸೊಸೈಟಿ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾಗೆ ಹೇಳಿದೆ, ರಿಕ್ವೆಸ್ಟ್ ಮಾಡಿದೆ, ಪ್ರೆಗ್ನೆಂಟ್ ಲೇಡೀಸ್ ಅನ್ನ ಕೂಡ ಈ ಒಂದು ವ್ಯಾಕ್ಸಿನೇಷನ್ ಇದರಲ್ಲಿ ಇನ್ವಾಲ್ವ್ ಮಾಡಿ, ಯಾಕಂದ್ರೆ ಅದು ಒಂದು ಹೈ ರಿಸ್ಕ್ ಫ್ಯಾಕ್ಟರ್ ಅಂತ. ಬಟ್ ಈ ಒಂದು ಸದ್ಯದ ದಿವಸಕ್ಕೆ ಅದಕ್ಕೆ ಅಪ್ರೂವಲ್ ಇನ್ನೂ ಯಾಕೆ ಸಿಕ್ಕಿಲ್ಲ ಅಂತ ಅಂದ್ರೆ, ಬಿಕಾಸ್ ಅದರದ್ದು ಸ್ಟಡಿ ಇಲ್ಲ, ನಮ್ಗೆ ಒಳ್ಳೆ ಸ್ಟಡಿ ಇಲ್ಲ. ಬಟ್ ನಾವು US ಮತ್ತೆ ವೆಸ್ಟರ್ನ್ ಸೊಸೈಟಿ ನೋಡೋದಾದ್ರೆ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಆಲ್ಮೋಸ್ಟ್ ಮೋರ್ ದನ್ 70,000 ಪ್ರೆಗ್ನೆಂಟ್ ಲೇಡೀಸ್ ಆಲ್ರೆಡಿ ವ್ಯಾಕ್ಸಿನ್ ತಗೊಂಡಿದ್ದಾರೆ ಅಂಡ್ ಇಟ್ ಹ್ಯಾಸ್ ಬೀನ್ ಪ್ರೂವನ್ ಸೇಫ್. ಸೊ ಯಾವುದೇ ಮದರ್ಗಾಗ್ಲಿ ಬೇಬಿಗಾಗ್ಲಿ ತೊಂದರೆ ಆಗಿಲ್ಲ. ಸೊ ವಾಟ್ ವಿ ಕ್ಯಾನ್ ಲರ್ನ್ ಫ್ರಮ್ ದ ವೆಸ್ಟರ್ನ್ ಪಾಪ್ಯುಲೇಷನ್, ರಿಯಲ್ ವರ್ಲ್ಡ್ ಸಿನಾರಿಯೋ ಅಂತ ಅಂದ್ರೆ, ವ್ಯಾಕ್ಸಿನ್ ಪ್ರೆಗ್ನೆನ್ಸಿಲಿ ಕೂಡ ಸೇಫ್ ಅಂತ ನಾವು WHO ವತಿಯಿಂದ ಅದಕ್ಕೆ ಏನ್ ಮಾಡಿದ್ದಾರೆ WHO ಅಂದ್ರೆ, ನೀವು ಹೈ ರಿಸ್ಕ್ ಗ್ರೂಪ್ ಇದ್ರೆ ಅಂದ್ರೆ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಫ್ರಂಟ್ ಲೈನ್ ವರ್ಕರ್ಸ್ ಆಗಿದ್ರೆ, ನೀವು ಪ್ರೆಗ್ನೆಂಟ್ ಇದ್ರೆ ನಿಮ್ಗೆ ರಿಸ್ಕ್ ಆಫ್ ಗೆಟಿಂಗ್ ದ ಡಿಸೀಸ್ ಈಸ್ ಟೂ ಹೈ, ಆ ತರ ಇದ್ರೆ ನೀವು ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ WHO ದವರು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ತುಂಬಾ ಜನ ಡಾಕ್ಟರ್ಸ್ ಹೂ ಆರ್ ಪ್ರೆಗ್ನೆಂಟ್ ಇನ್ ಇಂಡಿಯಾ, ಅವ್ರು ಆಲ್ರೆಡಿ ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ.
ಬಿಕಾಸ್ ಇಟ್ ಈಸ್ ಅಪ್ರೂವ್ಡ್ ಬೈ ದ WHO. ಬಟ್ ನಮ್ ಗವರ್ಮೆಂಟ್ ಆಫ್ ಇಂಡಿಯಾ ಇವಾಗ್ಲೂ ಅದನ್ನ ಅಪ್ರೂವಲ್ ಇನ್ನೂ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಅದಕ್ಕೊಂದು ಒಳ್ಳೆ ಸೈಂಟಿಫಿಕ್ ಸ್ಟಡಿ ಅಥವಾ ರಾಷನಲ್ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಐ ಥಿಂಕ್ ದಟ್ ವಿಲ್ ಕಮ್ ವೆರಿ ಸೂನ್ ರಮ್ಯಾ. ಒಂದು ಅಪ್ರೂವಲ್ ಬೇಗನೆ ಬರುತ್ತೆ. ಸೊ ಪ್ರೆಗ್ನೆಂಟ್ ಲೇಡೀಸ್ಗೂ ಕೂಡ ನಾವು ಬೇಗ ವ್ಯಾಕ್ಸಿನೇಷನ್ ಕೊಡಬಹುದು. ಸದ್ಯದ ದಿವಸಕ್ಕೆ ಪ್ರೆಗ್ನೆಂಟ್ ಲೇಡೀಸ್ಗೆ ನಾವು ಕೊಡ್ತಾ ಇಲ್ಲ ರುಟೀನ್ ಆಗಿ, ಅನ್ಲೆಸ್ ದೇ ಆರ್ ಅ ಫ್ರಂಟ್ ಲೈನ್ ವರ್ಕರ್. ಬಟ್ ಲ್ಯಾಕ್ಟೇಷನ್ ಅಲ್ಲಿ ಏನು ತೊಂದರೆ ಇಲ್ಲ, ವ್ಯಾಕ್ಸಿನೇಷನ್ ಸೇಫ್ ಆಗಿ ಕೊಡ್ಬಹುದು. ಸೊ ಇವಾಗ ವ್ಯಾಕ್ಸಿನ್ ತಗೊಂಡ್ಮೇಲೆ ಕೋವಿಡ್ ಬಂದ್ರು ಕೂಡ ಅದಾದ್ಮೇಲೆ ಬರೋ ಒಂದು ಬ್ಲಾಕ್ ಫಂಗಸ್ ಆಗಿರ್ಬೋದು ಅದನ್ನೆಲ್ಲ ಅವಾಯ್ಡ್ ಮಾಡುತ್ತಾ ವ್ಯಾಕ್ಸಿನ್ ತಗೊಂಡ್ರೆ? ಸೊ ವ್ಯಾಕ್ಸಿನೇಷನ್ ಕೋವಿಡ್ ನ ಅಥವಾ ಕೋವಿಡ್ ಸಿವಿಯಾರಿಟಿಯನ್ನ ಕಡಿಮೆ ಮಾಡುತ್ತೆ. ಸೊ ಕೋವಿಡ್ ಒಂದ್ಸಾರಿ ನಿಮ್ಗೆ ಬಂದ್ಬಿಟ್ರೆ ಅದರದ್ದು ಕಾಂಪ್ಲಿಕೇಶನ್ಸ್ ಏನಿರುತ್ತೆ, ಆ ಕಾಂಪ್ಲಿಕೇಶನ್ಸ್ ಗೆ ವ್ಯಾಕ್ಸಿನೇಷನ್ ಪ್ರಿವೆಂಟ್ ಮಾಡಲ್ಲ. ಕಾಂಪ್ಲಿಕೇಶನ್ಸ್ ಅಂತಂದ್ರೆ ಈಗ ಸಿವಿಯರ್ ಕೋವಿಡ್ ಡಿಸೀಸ್ ಬಂದವರಲ್ಲಿ ಲಂಗ್ಸ್ ಅಲ್ಲಿ ಸ್ಕಾರಿಂಗ್ ಆಗ್ಬೋದು, ಅಥವಾ ಆಕ್ಸಿಜನ್ ಡಿಪೆಂಡೆನ್ಸಿ ಬರ್ಬೋದು, ಲಂಗ್ಸ್ ಕೆಪಾಸಿಟಿ ಕಡಿಮೆ ಆಗ್ಬೋದು, ಅಥವಾ ಬ್ಲಾಕ್ ಫಂಗಸ್ ಅಥವಾ ನೀವು ಮ್ಯೂಕರ್ ಮೈಕೋಸಿಸ್ ಅಂತ ನಾವೇನ್ ಸೈಂಟಿಫಿಕಲಿ ಕರಿತೀವಿ. ಸೊ ಈ ತರ ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲ ಬರ್ಬೋದು. ಸೊ ವ್ಯಾಕ್ಸಿನೇಷನ್ ಇಸ್ ನಾಟ್ ಫಾರ್ ಪ್ರಿವೆಂಟಿಂಗ್ ದೀಸ್ ಕಾಂಪ್ಲಿಕೇಶನ್ಸ್, ಬಟ್ ವ್ಯಾಕ್ಸಿನೇಷನ್ ಇಂಡೈರೆಕ್ಟ್ ವೇ ಅಲ್ಲಿ ಇವನ್ನೆಲ್ಲ ಕಡಿಮೆ ಮಾಡುತ್ತೆ. ಹೇಗೆ ಅಂತ ನೋಡೋದಾದ್ರೆ, ವ್ಯಾಕ್ಸಿನೇಟೆಡ್ ಇಂಡಿವಿಜುವಲ್ಸ್ ಅಲ್ಲಿ ಸಿವಿಯರ್ ಡಿಸೀಸ್ ಅಮೌಂಟ್ ಕಡಿಮೆ ಆಗುತ್ತೆ, ಸಿವಿಯರ್ ಡಿಸೀಸ್ ಬರಲ್ಲ. ಅಂಡ್ ಮೋಸ್ಟ್ ಆಫ್ ದೀಸ್ ಕಾಂಪ್ಲಿಕೇಶನ್ಸ್ ನಾವೇನ್ ಹೇಳ್ತೀವಿ ಇವೆಲ್ಲ ಸಿವಿಯರ್ ಡಿಸೀಸ್ ಅಲ್ಲಿ ಮಾತ್ರ ನಾವು ನೋಡ್ತೀವಿ. ಸೊ ಇಂಡೈರೆಕ್ಟ್ಲಿ ವ್ಯಾಕ್ಸಿನೇಷನ್ ವಿಲ್ ಆಲ್ಸೋ ಬ್ರಿಂಗ್ ಡೌನ್ ದ ಲೆವೆಲ್ ಆಫ್ ದೀಸ್ ಫಂಗಲ್ ಇನ್ಫೆಕ್ಷನ್ಸ್, ಬ್ರಿಂಗ್ ಡೌನ್ ದ ಲೆವೆಲ್ ಆಫ್ ಸಿವಿಯರ್ ಕೋವಿಡ್ ಡಿಸೀಸಸ್ ಅಂಡ್ ಓವರ್ ಆಲ್ ಡಿಕ್ರೀಸ್ ದ ಮಾರ್ಟಾಲಿಟಿ, ಸಾವಿನ ಸಂಖ್ಯೆ ಕೂಡ ಕಡಿಮೆ ಮಾಡುತ್ತೆ. ಓಕೆ, ಇವಾಗ ಕೋವಿಶೀಲ್ಡ್ ತಗೊಂಡ್ರೆ ಕೆಲವ್ರು ಹೇಳ್ತಾರೆ ಬ್ಲಡ್ ಕ್ಲಾಟ್ ಆಗುತ್ತೆ ಅಂತ ಹೇಳ್ತಾರೆ, ಮತ್ತೆ ಕೋವ್ಯಾಕ್ಸಿನ್ ತಗೊಂಡ್ರೆ ಇನ್ನೇನೋ ಬೇರೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆತರ ಭಯ ಎಷ್ಟೊಂದ್ ಜನಕ್ಕೆ ಇದೆ, ಅಂತವ್ರಿಗೆಲ್ಲ ನೀವೇನ್ ಸಜೆಸ್ಟ್ ಮಾಡ್ತೀರಾ? ಓಕೆ, ಸೊ ಈಗ ವ್ಯಾಕ್ಸಿನೇಷನ್ ನಾವು ನೋಡೋದಾದ್ರೆ ಒಂದು ಸ್ಟ್ರಿಕ್ಟ್ ಮಾನಿಟರಿಂಗ್ ಮಾಡ್ತಾ ಇದೀವಿ ನಾವು. ವ್ಯಾಕ್ಸಿನ್ ಕೊಟ್ಟವರಲ್ಲಿ ಫಾಲೋ ಅಪ್ ಸ್ಟಡೀಸ್ ಅಲ್ಲಿ ಸ್ಟ್ರಿಕ್ಟ್ ಆಗಿ ನಾವು ಮಾನಿಟರ್ ಮಾಡ್ತಾ ಇದೀವಿ. ಅದರಲ್ಲಿ ಕೆಲವೊಬ್ಬರಲ್ಲಿ ಬ್ಲಡ್ ಕ್ಲಾಟ್ಸ್ ಆಗತ್ತೆ ಅಂತ ಒಂದು ರಿಪೋರ್ಟ್ಸ್ ಬಂತು. ಆಮೇಲೆ ಅದನ್ನ ಅಗ್ರೆಸಿವ್ ಆಗಿ ಅವರು ಇವ್ಯಾಲ್ಯುಯೇಟ್ ಮಾಡಿದ್ರು. ಈಗ 100 ಜನಕ್ಕೆ ವ್ಯಾಕ್ಸಿನ್ ನಾವು ಕೊಟ್ಟಿಲ್ಲ, 100 ಜನಕ್ಕೆ ವ್ಯಾಕ್ಸಿನ್ ನಾವು ಕೊಟ್ಟಿದೀವಿ. ಈ ಗ್ರೂಪ್ ಅಲ್ಲಿ ಎಷ್ಟು ಕ್ಲಾಟ್ಸ್ ಆಯ್ತು, ಈ ಗ್ರೂಪ್ಸ್ ಅಲ್ಲಿ ಎಷ್ಟು ಕ್ಲಾಟ್ಸ್ ಆಯ್ತು ಅಂತ ಎರಡರಲ್ಲೂ ಸೇಮ್ ಇದೆ ಅಂತ ಗೊತ್ತಾಯ್ತು ಸ್ಟಡೀಸ್ ಅಲ್ಲಿ. ಸೊ ಅದ್ ಏನಾಯ್ತು ಅಂತಂದ್ರೆ, ನಾರ್ಮಲಿ ಕೂಡ ಬಾಡಿಲಿ ಕ್ಲಾಟ್ಸ್ ಅಥವಾ ಸ್ಟ್ರೋಕ್ಸ್ ಅಂತ ನಾವೇನ್ ಕರಿತೀವಿ, ಹಾರ್ಟ್ ಅಟ್ಯಾಕ್ಸ್ ಇರ್ಬೋದು, ಇದು ನಾರ್ಮಲಿ ಕೂಡ ಪಾಪ್ಯುಲೇಷನ್ ಅಲ್ಲಿ ಆಗ್ತಾ ಇರತ್ತೆ. ಸೊ ಅದು ವ್ಯಾಕ್ಸಿನ್ ರಿಲೇಟೆಡ್ ಸೈಡ್ ಎಫೆಕ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಸ್ಟಡೀಸ್ ಎಲ್ಲ ಪ್ರೂವ್ ಮಾಡಿದೆ. ಸೊ ವ್ಯಾಕ್ಸಿನ್ ಇಂದ ಕ್ಲಾಟ್ಸ್ ಆಗಿರ್ಬೋದು, ಬ್ಲೀಡಿಂಗ್ ಚಾನ್ಸ್ ಆಗಿರ್ಬೋದು ಹೈ ಜಾಸ್ತಿ ಆಗತ್ತೆ, ಅಥವಾ ಅದರಿಂದ ಏನೋ ಮೇಜರ್ ಕಾಂಪ್ಲಿಕೇಶನ್ ಆಗತ್ತೆ ಅನ್ನೋದು ಕೂಡ ತಪ್ಪಾಗತ್ತೆ. ಸೊ ಏನು ಭಯ ಬೇಡ. ಅದ್ರದ್ದು ಬೆನಿಫಿಟ್ ನೀವು ನೋಡಿದಾಗ ರಿಸ್ಕ್ ಇರೋದು ತುಂಬಾ ಕಡಿಮೆ ಅಂತ ನಮ್ಗೆ ಗೊತ್ತಾಗತ್ತೆ. ಸೊ ಅದ್ರದ್ದು ಬೆನಿಫಿಟ್ ತುಂಬಾ ಜಾಸ್ತಿ ಇರೋದ್ರಿಂದ ಇದನ್ನೆಲ್ಲ ನೀವು ತಲೆಗೆ ಹಚ್ಕೊಳ್ಳೋದು ನೆಸೆಸರಿ ಇರಲ್ಲ. ವ್ಯಾಕ್ಸಿನೇಷನ್ ಎಲ್ಲರೂ ತಗೊಳ್ಳೇಬೇಕಾಗುತ್ತೆ. ಓಕೆ, ಇವಾಗ ಲಾಸ್ಟ್ ಕ್ವೆಶ್ಚನ್ ಇದು. ಸೊ ನಾನೇ ವ್ಯಾಕ್ಸಿನ್ ತಗೊಂಡ್ಮೇಲೆ ನಂಗೆ ತುಂಬಾ ಜನ ಕೇಳ್ತಾ ಇದ್ರು, ರಮ್ಯಾ ಆರಾಮಾಗಿದ್ದೀರಾ, ನಿಮ್ಗೇನು ಆಗಿಲ್ವಾ, ಚೆನ್ನಾಗಿದ್ದೀರಾ ಇನ್ನ ಅಂತ. ಸೊ ಅಂತವ್ರಿಗೆಲ್ಲ ನೀವೇನಾದ್ರೂ ಹೇಳೋದಿದ್ರೆ ಏನ್ ಹೇಳ್ತೀರಾ? ಫೈನಲಿ ವ್ಯಾಕ್ಸಿನ್ ಬಗ್ಗೆ ಏನ್ ಹೇಳ್ತೀರಾ, ಅಥವಾ ಅವ್ರ ಭಯ ಬಿಟ್ಟು ತಗೊಳ್ಳೋದಕ್ಕೆ ಏನ್ ಸಜೆಸ್ಟ್ ಮಾಡ್ತೀರಾ? ಒಂದು, ವ್ಯಾಕ್ಸಿನ್ಸ್ ಎಲ್ಲ ವ್ಯಾಕ್ಸಿನ್ಸ್ ಅವೈಲೇಬಲ್ ಇರೋವು ಸೇಫ್ ಇದಾವೆ, ಎಫೆಕ್ಟಿವ್ ಇದಾವೆ, ನಿಮ್ಮನ್ನ ಸಾವಿನಿಂದ ದೂರ ಇಡ್ತವೆ, ನಿಮ್ಮನ್ನ ಹಾಗೂ ನಿಮ್ಮ ಫ್ಯೂಚರ್ ಜನರೇಷನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ವ್ಯಾಕ್ಸಿನೇಷನ್ ಯಾವುದೇ ಹೆಸಿಟೆನ್ಸಿ ಬೇಡ. ಅದು ಒಂದೇ ಒಂದು ಅಸ್ತ್ರ ಇರೋದು ನಮ್ಗೆ ಈ ಪ್ಯಾಂಡಮಿಕ್ ಅನ್ನ ನಾವು ಓವರ್ಕಮ್ ಮಾಡ್ಬೇಕು ಅಂತ ಅಂದ್ರೆ. ಸೊ ವ್ಯಾಕ್ಸಿನೇಷನ್ ಅನ್ನ ವಿದೌಟ್ ಎನಿ ಫಿಯರ್ ತಗೊಳ್ಳಿ. ವ್ಯಾಕ್ಸಿನೇಷನ್ ಆದ್ಮೇಲೆ ಭಯ ಬೀಳೋ ನೆಸೆಸರಿ ಇಲ್ಲ. ಆದ್ರೆ ವ್ಯಾಕ್ಸಿನೇಷನ್ ಆದ್ಮೇಲೆ ಫ್ರೀ ಬರ್ಡ್ ಆಗಿ ಕೂಡ ಹಾರೋ ನೆಸೆಸರಿ ಇಲ್ಲ. ವ್ಯಾಕ್ಸಿನೇಷನ್ ತಗೊಂಡವರು ಸಹಿತ ಎಲ್ಲ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನ ಪಾಲಿಸಲೇಬೇಕು, ಮಾಸ್ಕ್ ಧರಿಸಲೇಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂಡ್ ಸ್ಯಾನಿಟೈಸೇಷನ್ ಮೆಷರ್ಸ್ ಅನ್ನ ಫಾಲೋ ಮಾಡ್ಲೇಬೇಕು. Vaccination is not the final weapon. Vaccination is the biggest weapon for the pandemic. ಓಕೆ, ಥ್ಯಾಂಕ್ ಯು ಡಾಕ್ಟರ್. ನಮ್ ಜನಗಳಿಗೋಸ್ಕರ ನಂಗೆ ಗೊತ್ತು ತುಂಬಾ ಬಿಸಿ ಇರ್ತೀರಾ, ಇವಾಗ ಎಷ್ಟು ಎಲ್ಲಾ ಡಾಕ್ಟರ್ಸ್ ಬಿಸಿ ಇದಾರೆ ಅಂತ. ಅದ್ರ ಮಧ್ಯ ನಮ್ ಜನಗಳಿಗೆ ಇರೋ ಡೌಟ್ಸ್ ನ ಕ್ಲಿಯರ್ ಮಾಡೋದಕ್ಕೆ, ಸೊ ನಮ್ ಚಾನೆಲ್ ಬಂದು ನೀವು ಸ್ವಲ್ಪ ಹೇಳಿದ್ದಕ್ಕೆ, ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ನಿಮ್ಗೆ. ಸೊ ನನಗೂ ಎಷ್ಟೊಂದು ಡೌಟ್ಸ್ ಇತ್ತು, ಅದೆಲ್ಲ ಇವಾಗ ನಂಗೂ ಕೂಡ ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ರಮ್ಯಾ, ಥ್ಯಾಂಕ್ ಯು.